ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ನಮ್ಮ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಏರಿಕೆ ಆಗ್ತಾ ಇತ್ತು. ಬಟ್ ಅದಾದಮೇಲೆ ಟಿಕೆಟ್ ಏರಿಕೆಯಿಂದ ಪ್ರಮಾಣ ಇಳಿಕೆ ಆಯಿತು. ಈಗ ಮೆಟ್ರೋ ಟ್ರೈನ್ನ ಔಟ್ಲುಕ್ ಬದಲಾಗಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. BMTC ಬಸ್ಗಳ ತುಂಬ ಜಾಹೀರಾತುಗಳ ಸ್ಟಿಕ್ಕರ್ ಅಳವಡಿಸಿ BMTC ಆದಾಯ ಗಳಿಸ್ತಿದೆ. ಇದರಂತೆ ನಮ್ಮ ಮೆಟ್ರೋ ಟ್ರೈನ್ನ ಬೋಗಿಗಳಿಗೆ ಜಾಹೀರಾತುಗಳ ಸ್ಟಿಕ್ಕರನ್ನು ಅಳವಡಿಸಿ ಆದಾಯ ಗಳಿಸುವ ಪ್ಲಾನ್ ಮಾಡ್ತಾ ಇದೆ. ಈಗಾಗಲೇ ಜಾಹೀರಾತುದಾರರನ್ನು ಸೆಳೆಯೋದಕ್ಕೆ BMRCL ಟೆಂಡರ್ ಅನ್ನು ಕೂಡ ಕರೆದಿದೆಯಂತೆ. ಪೈಲಟ್ ಪ್ರಾಜೆಕ್ಟ್ ಹೆಸರಿನಲ್ಲಿ ಮೊದಲ ಹಂತದಲ್ಲಿ ಈ ಟೆಂಡರ್ ಅನ್ನು ಕರೆಯಲಾಗಿದೆ. ಗ್ರೀನ್ ಲೈನ್ನಲ್ಲಿ 10 ಬೋಗಿ, ಪರ್ಪಲ್ ಲೈನ್ನಲ್ಲಿ 10 ಬೋಗಿಗಳಿಗೆ ಜಾಹೀರಾತನ್ನು ಅಳವಡಿಸಲು ಟೆಂಡರ್ ಅನ್ನು ಕರೆದಿದ್ದು, ಅತಿ ಹೆಚ್ಚು ಬಿಡ್ ಮಾಡಿದವರಿಗೆ ಜಾಹೀರಾತು ಅಳವಡಿಕೆಗೆ ಅವಕಾಶ ಸಿಗಲಿದೆ. 10 ತಿಂಗಳ ಅವಧಿಗೆ ಜಾಹೀರಾತು ಒಪ್ಪಂದ ಮಾಡಿಕೊಳ್ಳಲು BMRCL ಅಧಿಕಾರಿಗಳು ಚಿಂತನೆಯನ್ನು ನಡೆಸಿದ್ದಾರೆ. ಮೊದಲ ಹಂತದ ಒಪ್ಪಂದದಿಂದ ನಮ್ಮ ಮೆಟ್ರೋಗೆ ಎಷ್ಟು ಆದಾಯ ಬರುತ್ತೆ ಅಂತ ನೋಡಿಕೊಂಡು ಈ ಪ್ರಾಜೆಕ್ಟನ್ನು ವಿಸ್ತರಿಸಲು ಚಿಂತನೆಯನ್ನು ನಡೆಸಲಾಗ್ತಾ ಇದೆ. ಜಾಹೀರಾತು ಮೂಲಗಳಿಂದ ಬಂದಂತಹ ಹಣವನ್ನು ಮೆಟ್ರೋ ಕಾರ್ಯಾಚರಣೆ ನಿರ್ವಹಣೆಗೆ ಬಳಕೆ ಮಾಡಲು ಸಹಾಯಕವಾಗಲಿದೆ. ಈಗಾಗಲೇ ಟೆಂಡರನ್ನು ಕರೆದಿದ್ದು ಕೆಲವು ಜಾಹೀರಾತುದಾರರು ಮುಂದೆ ಬಂದಿದ್ದಾರೆ. ಇನ್ನೊಂದು ತಿಂಗಳಲ್ಲಿ ಈ ಟೆಂಡರ್ನ ಅವಧಿ ಮುಗಿಯಲಿದ್ದು, ಅತಿ ಹೆಚ್ಚು ಬಿಡ್ ಮಾಡಿದವರಿಗೆ ತಮ್ಮ ಕಂಪನಿಯ ಉತ್ಪನ್ನ ಇತರೆ ವಿಷಯಗಳ ಕುರಿತು ಜಾಹೀರಾತನ್ನು ಪ್ರಕಟಿಸಬಹುದು. ಟಿಕೆಟ್ ದರದ ಹೆಚ್ಚಳದಿಂದ ಆದಾಯ ಗಳಿಸುವ ಪ್ಲಾನ್ನಲ್ಲಿದ್ದಂತಹ ನಮ್ಮ ಮೆಟ್ರೋಗೆ ಇದೀಗ ಜಾಹೀರಾತು ಟೆಂಡರ್ನಿಂದಲೂ ಕೂಡ ಮತ್ತಷ್ಟು ಆದಾಯ ಬರುವಂತಹ ನಿರೀಕ್ಷೆಯಲ್ಲಿ BMRCL ಇದೆ. ಇವಾಗ ಬಡ್ಜೆಟ್ ನಾವು ಇವಾಗ ಸದ್ಯಕ್ಕೆ ನಾವು ಇದು ನಾನ್ ಫೇರ್ ಬಾಕ್ಸ್ ರೆವೆನ್ಯೂ ಅಂತ ನಾವೇನು ಅಂತೀವಿ. ಸೊ ಹಾಗಾಗಿ ನಾವು ಮೊದಲು ಟ್ರೈನಿಗೆ ನಾವು ಅದು ರ್ಯಾಪ್ ಮಾಡೋದಕ್ಕೆ ಅವಕಾಶ ಕೊಡ್ತಿಲ್ಲ. ಯಾಕಂದರೆ ಟ್ರೈನ್ ಔಟ್ಲುಕ್ಕನ್ನು ಚೇಂಜ್ ಆಗುತ್ತೆ ಇದಾಗುತ್ತೆ ಅನ್ನೋದಕ್ಕೆ. ಬಟ್ ಆದರೆ ಒಂದಷ್ಟು ಕಡೆ ನಾವು ಕೂಡ ನೋಡಿದ್ವಿ. ಆಮೇಲೆ ನಾವು ಇವಾಗ ಅದಕ್ಕೆ ಒಂದು ಟೆಂಡರ್ ಕರೆದು ಸುಮಾರು ಒಂದು 10 ಟ್ರೈನು ಪರ್ಪಲ್ ಲೈನ್ಗೆ ಮತ್ತು 10 ಟ್ರೈನು ಗ್ರೀನ್ ಲೈನು ಎರಡು ಲೈನಲ್ಲೂ ಕೂಡ ಅಡ್ವರ್ಟೈಸ್ಮೆಂಟ್ ರೈಟ್ಸ್ಗೆ ಆಲ್ರೆಡಿ ಟೆಂಡರ್ ಕರೆದಿದ್ದಾರೆ, ಅದು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಅದು ಕೆಲಸ ನಡೀತದೆ. ಬಟ್ ಬರೀ ರ್ಯಾಪಿಂಗ್ ಒಂದೇ ಅಲ್ಲ, ಟ್ರೈನಲ್ಲಿ ಇರುವಂಥ ಒಂದಷ್ಟು ಜಾಗಗಳಲ್ಲೂ ಕೂಡ ಅಡ್ವರ್ಟೈಸ್ಮೆಂಟ್ ರೈಟ್ಸ್ ಅಂತ ಏನಿದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಲಾಕ್ ಆಗಿರುವ ನಟಿ ರನ್ಯಾ ರಾವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ವಿಚಾರಗಳು ಹೊರಬರ್ತಾ ಇದೆ. ಈಗಾಗಲೇ 3 ತನಿಖಾ ಸಂಸ್ಥೆಗಳಿಂದ ಇನ್ವೆಸ್ಟಿಗೇಷನ್ ನಡೀತಾ ಇದೆ. DRI ಅಧಿಕಾರಿಗಳ ಇನ್ವೆಸ್ಟಿಗೇಷನ್ನಲ್ಲಿ ಮತ್ತಷ್ಟು ಹೊಸ ಸಂಗತಿಗಳು ಬೆಳಕಿಗೆ ಬರ್ತಾ ಇದೆ. ರನ್ಯಾ ರಾವ್ ಸಿಕ್ಕಿಬೀಳುವುದಕ್ಕೂ ಹಿಂದಿನ 3 ದಿನ ದುಬೈಯು, ಮಲೇಷ್ಯಾ ಸೇರಿದಂತೆ ಯುರೋಪ್ ಕಂಟ್ರಿಗಳಿಂದ ರನ್ಯಾಗೆ ನಿರಂತರವಾಗಿ ಕರೆಗಳು ಬಂದಿರೋದು ಗೊತ್ತಾಗಿದೆ. DRI ಅಧಿಕಾರಿಗಳ ಇನ್ವೆಸ್ಟಿಗೇಷನ್ ಮುಂದುವರೆದಿದ್ದು, ರನ್ಯಾ ಈಗಾಗಲೇ ನನ್ನನ್ನು ಟ್ರ್ಯಾಪ್ ಮಾಡಿದ್ದಾರೆ ಅಂಥೇಳಿ ವಿಚಾರಣೆ ವೇಳೆ ಹೇಳಿದರು. ಈಗ ಆಕೆಗೆ ಪದೇ ಪದೇ ಫೋನ್ ಮಾಡಿದವರು ಯಾರು, ಯಾವ ಕಾರಣಕ್ಕೆ ಫೋನ್ ಮಾಡಿದ್ರು, ಚಿನ್ನ ಸಾಗಾಟ ಕೇಸ್ನಲ್ಲಿ ಅವರ ಪಾತ್ರ ಏನು, ರನ್ಯಾ ಹೇಳಿದಂತಹ ಆ ಇಂಟರ್ನೆಟ್ ಕಾಲ್ನ ಅಪರಿಚಿತರು ನಿಜವಾ ಅನ್ನುವಂತಹ ನಿಟ್ಟಿನಲ್ಲಿ ತನಿಖೆಯನ್ನು ಮುಂದುವರಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ DRI ಅಧಿಕಾರಿಗಳ ಇನ್ವೆಸ್ಟಿಗೇಷನ್ನಲ್ಲಿ ಮತ್ಯಾವ ರೀತಿಯ ಟ್ವಿಸ್ಟು ಈ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಿಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ.